ಪ್ರೀತಿಯ ಗೆಳೆಯ ಗೆಳತಿಯರೇ, ನಿಮ್ಮೆಲ್ಲರಿಗೂ ಟಿಜಿವಿ ಕನ್ನಡದ ಇವತ್ತಿನ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ. ಟಿಜಿವಿ ಕನ್ನಡ ಉತ್ತಮ ಜೀವನಕ್ಕಾಗಿ ಅನುಭವದ ಮಾತುಕತೆ. ನಾನು ಪ್ರತಿಭಾ ಕಾವ್ಯಶ್ರೀ. ದ ಗೈಡಿಂಗ್ ವಾಯ್ಸ್ ಕನ್ನಡ ಈ ಮಾಧ್ಯಮದ ಮೂಲಕ ನಾವು ನಿಮ್ಮ ಜೀವನ ಹಾಗೂ ಕೆರಿಯರ್ ಅನ್ನ ಉತ್ತಮಗೊಳಿಸ ಬಯಸ್ತೇವೆ. ನಮ್ಮ ಇಂದಿನ ಎಪಿಸೋಡ್ ಸೋಚ್ ಸಯಾನಿ, ಒಂದೊಳ್ಳೆ ವಿಚಾರ. ಇದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. Hello, I'm Steve Ahern, one of the judges of the Asia Podcast Awards. I'm interrupting this episode to let you know that you're listening to an award-winning podcast. This podcast won its category in the 2024 Podcast Awards, so you know you're listening to quality. Enjoy your listening experience and congratulations to the team who created this award-winning podcast for you. ಇದು ನಮ್ಮ ನೆರೆ ಹೊರೆಯವರನ್ನೇ ಒಂದು ಹೊಸ ದೃಷ್ಟಿಕೋನದಿಂದ ನೋಡುವಂತೆ ಮಾಡುವ ಒಂದು ಕಾರ್ಯಕ್ರಮ. ಇಂದು ನಮ್ಮ ಜೊತೆ ಇರುವವರು ಒಂದು ಅದ್ಭುತ ವ್ಯಕ್ತಿತ್ವದ, ತಮ್ಮ ಸಮಯವನ್ನ ಸಮಾಜಕ್ಕಾಗಿ ಅರ್ಪಿಸಿರುವಂತಹ ನಮ್ಮ ಸೋಚ್ ಸಯಾನಿ ತಂಡದ ಶ್ರೀಯುತ ಹರ್ಷ ಉಡುಪಿ ಅವರು. ಹರ್ಷ ಉಡುಪಿ ಅವರು ಕಳೆದ 40 ವರ್ಷಗಳಿಂದ ದೇಶ ವಿದೇಶಗಳ ಹಲವಾರು ಸಾಫ್ಟ್ವೇರ್ ಕಂಪನಿಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ದುಡಿದು ಅಪಾರ ಅನುಭವವನ್ನ ಹೊಂದಿದ್ದಾರೆ. ವೈವಿಧ್ಯಮಯ ಪೋರ್ಟ್ಫೋಲಿಯೋಗಳಲ್ಲಿ ಪ್ರಾಜೆಕ್ಟ್ಗಳನ್ನು ಯಶಸ್ವಿಯಾಗಿ ಕಾರ್ಯಗೊಳಿಸಿದ ದಾಖಲೆಯನ್ನ ಹೊಂದಿದ್ದಾರೆ. ಇಂತಹ ಶ್ರೀಯುತ ಹರ್ಷ ಉಡುಪಿ ಅವರಿಗೆ ನಮ್ಮ ಟಿಜಿವಿ ಕನ್ನಡಕ್ಕೆ ಸ್ವಾಗತ. ಥ್ಯಾಂಕ್ ಯು, ಧನ್ಯವಾದಗಳು. ಹರ್ಷ ಅವರೇ, ಸೋಚ್ ಸಯಾನಿ ಈ ಹೆಸರು ಕೇಳಿದ್ರೇನೆ ಒಂಥರ ಕ್ಯೂರಿಯಾಸಿಟಿ ಹುಟ್ಟುತ್ತೆ. ಏನಿದ್ರ ಹಿಂದಿನ ಕತೆ, ಇದನ್ನ ಹೇಗೆ ನೀವು ಪ್ರಾರಂಭ ಮಾಡಿದ್ದು ಅಂತ ತಿಳಿಸ್ಕೊಡ್ತೀರಾ? ತುಂಬಾ ಕುತೂಹಲ ಮತ್ತು ಒಳ್ಳೆ ಇಂಟ್ರೆಸ್ಟಿಂಗ್ ಟಾಪಿಕ್. 2016ರಲ್ಲಿ ನಾನು ರಿಟೈರ್ಡ್ ಆದೆ. ರಿಟೈರ್ಡ್ ಅಂದ್ರೆ 9 to 5. ಓಕೆ, ಸಾಫ್ಟ್ವೇರ್ ಅಲ್ಲಿ 9 to 5 ಹೇಳಿ ಇರಲ್ಲ, 9 to 9 ಇರುತ್ತೆ. ಬಟ್ ಎನಿವೇ ರಿಟೈರ್ಡ್ ಆದೆ 2016ನಲ್ಲಿ. ಆಮೇಲೆ ಸ್ವಲ್ಪ ಟೈಮ್ ಸಿಕ್ತು, ಪುರ್ಸೊತ್ ಸಿಕ್ತು ನಮ್ಮ ನೆರೆಹೊರೆ ನೋಡ್ಕೊಳ್ಲಿಕ್ಕೆ. ಇಲ್ಲಿದ್ರೆ ಬೆಳಿಗ್ಗೆ ಹೋದ್ರೆ ರಾತ್ರಿ ಬರುವಾಗ ನೆರೆಹೊರೆಯಲ್ಲಿ ಏನಾಗ್ತಿದೆ ಗೊತ್ತೇ ಇಲ್ಲ. ಸೊ ನಾವೆಲ್ಲ ವಿದೇಶ ಸುತ್ತಾಡಿದವರು ಇದ್ದವರು, ನಾವು ನಮ್ಮ ನೆರೆಹೊರೆಯನ್ನು ಆ ಒಂದು ಮಾದರಿ ಪಟ್ಟಣದ ಹಾಗೆ ಯಾಕೆ ಮಾಡಬಾರ್ದು ಅಂತೇಳಿ ಒಂದು ಬಂತು. ಸಿಂಪಲ್ ವಿಚಾರಗಳು. ನಮ್ದು ಸೋಚ್ ಸಯಾನಿ ಶುರು ಆಗ್ಬೇಕಾದ್ರೆ ಮುಂಚೆನೆ, ಆಕ್ಚುಲಿ ಇಟ್ಸ್ -1 year, 2017ನಲ್ಲಿ ನಾವೊಂದು ಕಾರ್ಯಕ್ರಮ ಶುರು ಮಾಡಿದೆವು, ಪ್ಲಾಸ್ಟಿಕ್ ಬಳಕೆಯನ್ನು ಕಮ್ಮಿ ಮಾಡೋಣ ಅಂತ ಹೇಳಿ. ಅದಕ್ಕೋಸ್ಕರ ಬೇರೆ ಬೇರೆ ನಾವು ಪ್ಲಾನ್ ಮಾಡಿಕೊಂಡು ನಾವೊಂದು ಪ್ಯಾರೋಡಿ ವಿಡಿಯೋ ಮಾಡಿದೆವು. ಅದು ಪದ್ಯ ನನ್ನ ಸ್ನೇಹಿತ ಡೆಲ್ಲಿಯಲ್ಲಿ ಇದ್ದಾನೆ, ಅಲೋಕ್ ಗೌರ್ ಅಂತೇಳಿ, ಅವ್ರು ಬರ್ದದ್ದು. ಅದು ಆ ಪದ್ಯ ಬರ್ದಾಗ ಅದನ್ನು ನಾವು ಹಿಂದಿಯ ಹಳೆ ಪಿಕ್ಚರ್ ಚೋಡೋ ಕಲ್ ಕಿ ಬಾತೆ, ಆ ಪದ್ಯದ ಟ್ಯೂನ್ ನಲ್ಲಿ ಈ ಪದ್ಯವನ್ನು ಮಾಡಿದೆವು, ಚೋಡೋ ಪ್ಲಾಸ್ಟಿಕ್ ಥೈಲಿ ಅಂತ ಹೇಳಿ. ಸೊ ಆ ಪದ್ಯವನ್ನು ಅವರು ಹಿಂದಿಯಲ್ಲೇ ಬರೆದ್ರು. ಆ ಹಿಂದಿಯಲ್ಲಿ ಬರೆದಾಗ ಅದರಲ್ಲಿ ಅವರು ಸೋಚ್ ಸಯಾನಿ ಆ ವರ್ಡ್ ಅನ್ನು ಅವರು ಅದರಲ್ಲಿ ಹುಡುಕಿ ಹಾಕಿದ್ರು. ಆ ಪದ್ಯ ನಾವು ರೆಕಾರ್ಡ್ ಮಾಡಿದೆವು. ಇನಿಷಿಯಲಿ ನಾವು ಏನ್ ಮಾಡಿದೆವು ಅಂತ ಹೇಳಿದ್ರೆ, ಗಣಪತಿ ಹಬ್ಬದ ಟೈಮ್ನಲ್ಲಿ ನಮ್ಮ 150 ಸೊಸೈಟಿ ಉಂಟು ನಮ್ಮ ಏರಿಯಾದಲ್ಲಿ. ಒಂದು 30-35 ಸೊಸೈಟಿಯಲ್ಲಿ ಹೋಗಿ ಈ ಪದ್ಯದ ಮೇಲೆ ನಾವು ಪರ್ಫಾರ್ಮೆನ್ಸ್ ಮಾಡಿದೆವು. ಮಕ್ಕಳು, ದೊಡ್ಡವರು ಎಲ್ಲ, ರಿಟೈರ್ಡ್ ಎಲ್ಲ. ದಿನಕ್ಕೆ 3 ಸೊಸೈಟಿ ಅಂತ ಹೇಳಿ 5 ಸೊಸೈಟಿಯಲ್ಲಿ ದಿನ ಬಿಡದೆ ನಾವು ಪರ್ಫಾರ್ಮೆನ್ಸ್ ಮಾಡಿದೆವು. ಆಗ ಜನರಿಗೆ ಪದ್ಯ ಹಿಟ್ಟಾಯ್ತು, ಮೆಸೇಜ್ ತಲುಪಿತು. ಎಲ್ಲರೂ ಪ್ಲಾಸ್ಟಿಕ್ ಮತ್ತೆ ನಾವು ಸುಮಾರು 6,000 ಬಟ್ಟೆಯ ಬ್ಯಾಗ್ಗಳನ್ನು ಸೊಸೈಟಿಯಲ್ಲಿ ಫ್ರೀ ಆಗಿ ಹಂಚಿದೆವು ನಮ್ಮದೇ ಕಿಸೆ ಹಣದಿಂದ. 6,000 ಬ್ಯಾಗ್. ಓಕೆ, ನಮ್ದೆಲ್ಲ ಮೆಂಬರ್ಸ್ ನಾವೊಂದು ಇನಿಷಿಯಲಿ ಒಂದು 20-25 ಜನ ಒಟ್ಟಾದೆವು. ಆಮೇಲೆ ಈ ಹೆಸರು ತುಂಬಾ ಇಷ್ಟ ಆಯ್ತು. ಆಮೇಲೆ ಇದರದ್ದು ನಾವು ವಿಡಿಯೋ ಸಹ ಮಾಡಿದೆವು. ಆ ವಿಡಿಯೋ ತುಂಬಾ ಪಾಪ್ಯುಲರ್ ಆಗಿದೆ. ಯೂಟ್ಯೂಬ್ ಅಲ್ಲಿ ನಿಯರ್ಲಿ 2 lakhs ವ್ಯೂಸ್ ಆಗಿದೆ. ದೇಶ ವಿದೇಶಗಳಲ್ಲಿ ಈ ಪದ್ಯದ ಮೇಲೆ ಮಕ್ಕಳು ಡ್ಯಾನ್ಸ್ ಮಾಡಿದ್ದಾರೆ. 40-45 ಇನ್ಸ್ಟಿಟ್ಯೂಟ್ ಇಂಡಿಯಾದಲ್ಲಿ ಈ ಪದ್ಯದ ಮೇಲೆ ಡ್ಯಾನ್ಸ್ ಮಾಡಿದ್ದಾರೆ.
ಡೆಹ್ರಾಡೂನ್ ನಲ್ಲಿ ಈ ಪದ್ಯದ ಆರಿಸಿಕೊಂಡು ನಗರಸಭೆಯವರು ಪ್ಲಾಸ್ಟಿಕ್ ಅನ್ನು ಕಲೆಕ್ಟ್ ಮಾಡ್ತಾರೆ ಈಗಲೂ. ಡೆಹ್ರಾಡೂನ್ ಮುನ್ಸಿಪಾಲಿಟಿ. ವೆರಿ ನೈಸ್. ಅಂಡಮಾನ್ ನಲ್ಲಿ ಮಕ್ಕಳು ಮಾಡಿದ್ದಾರೆ. ಅಂಡಮಾನ್ ನಲ್ಲಿದ್ದ ಮಕ್ಕಳು ಕೂಡ ಅದಕ್ಕೆ ಡ್ಯಾನ್ಸ್ ಮಾಡಿದ್ದಾರೆ. ನಂಗೆ ಇತ್ತೀಚೆಗೆ ಶಿಕಾಗೋದಿಂದಲೂ ಕೂಡ ಬಂತು, ಅಲ್ಲಿಯ ಸ್ಕೂಲಲ್ಲಿ ಮಕ್ಕಳು ನಮ್ಮ ಪದ್ಯಕ್ಕೆ ಡ್ಯಾನ್ಸ್ ಮಾಡಿದ್ದಾರೆ. ಸೊ ತುಂಬಾ ಇಟ್ ಇಸ್ ವೆರಿ ಪಾಪ್ಯುಲರ್. ಆ ಪದ್ಯದಲ್ಲಿರುವ ಹೆಸರು ಸೋಚ್ ಸಯಾನಿ. ಅದಕ್ಕೆ ಅದರಿಂದ ಪ್ರೇರಿತರಾಗಿ ನಮ್ಗೆ ಖಂಡಿತ ಓಕೆ ಇದು ಒಳ್ಳೆ ಹಿಟ್ ಆಗಿದೆ. 2018 ನಲ್ಲಿ ನಾವು ಸೋಚ್ ಸಯಾನಿ ಗ್ರೂಪ್ ಅನ್ನು ಶುರು ಮಾಡಿದೆವು. ಸೊ ಆ ಸೋಚ್ ಸಯಾನಿ ಗ್ರೂಪ್ ಶುರು ಮಾಡಬೇಕಾದ್ರೆ 1 ವರ್ಷ ಹಿಂದೆನೆ ಅದರ ಇತಿಹಾಸ ಇದೆ. ಸೊ ಶುರು ಆದದ್ದು 1 ವರ್ಷದ ನಂತರ, ಬಟ್ ಸ್ಟಾರ್ಟ್ ಆದದ್ದು ಆಂಟಿ ಪ್ಲಾಸ್ಟಿಕ್ ಮೂವ್ಮೆಂಟ್ ಅಲ್ಲಿ. ಇದರಲ್ಲಿ ಇನ್ನೊಂದು ವಿಷಯ ಹೇಳಿ ಬರ್ತದೆ. EMPRI ಹೇಳಿ ಒಂದು ಸಂಸ್ಥೆ ಇದೆ ಕರ್ನಾಟಕದಲ್ಲಿ. ಐ ಡೋಂಟ್ ನೋ ದ ಫುಲ್ ಫಾರ್ಮ್. EMPRI ಅವ್ರು ನಂಗೆ ಅಪ್ರೋಚ್ ಮಾಡಿದ್ರು. ಅವ್ರು ಹೇಳಿದ್ರು ಈ ಪದ್ಯ ಭಾರಿ ಚೆನ್ನಾಗಿದೆ, ಇದನ್ನು ಕನ್ನಡದಲ್ಲಿ ಮಾಡಿ ಕೊಡ್ತೀರಾ? ಆ ಕನ್ನಡದಲ್ಲಿ ಮಾಡುವಾಗ ಅದಕ್ಕೆ ಹೆಸರಿಟ್ಟೆವು ಇದೊಳ್ಳೆ ವಿಚಾರ. ಸೊ ಆ ಪದ್ಯ ಕೂಡ ಕನ್ನಡದ್ದು. EMP ಅದರಲ್ಲಿ ಅದಿದೆ, ಪ್ಲಾಸ್ಟಿಕ್ ಚೀಲ ಬ್ಯಾಡ್ರಿ, ಪ್ಲಾಸ್ಟಿಕ್ ಅನ್ನು ಬಿಡ್ರಿ, ಹಾಗೆ ಪದ್ಯ ಇದೆ. EMPRI ವೆಬ್ಸೈಟ್ ಅಲ್ಲಿ ಇದೆ ಅದು ಪದ್ಯ. ನಾವು ನಿಮ್ಮನ್ನ ಹಿಂದೆ ಮಾತಾಡಿಸಿದಾಗ ಅದೇ ಹೇಳಿದ್ರಿ, ನಾನು ನೋಡಿದ್ದೆ. ತುಂಬಾ ಚೆನ್ನಾಗಿದೆ ಅದು. ಅಂದ್ರೆ ಎಲ್ಲಾ ಮಕ್ಳು ಒಂದೇ ತರ ಬಟ್ಟೆ ಹಾಕೊಂಡು, ಮತ್ತೆ ಒಂದು ಅವೇರ್ನೆಸ್ ತರ ಮಕ್ಳಿಂದನೇ ಅದು ಬಂದ್ರೆ ತುಂಬಾ ಚೆನ್ನಾಗಿ ಇದಾಗತ್ತಲ್ವಾ. ತುಂಬಾ ಸಂತೋಷದ ವಿಷಯ. ಅಂದ್ರೆ ಸೋಚ್ ಸಯಾನಿ ಹೇಗ್ ಹುಟ್ಕೊಂತು ಒಂಥರ. ಅಂದ್ರೆ ನೀವೆಲ್ಲ ಅಂದ್ರೆ ಸ್ನೇಹಿತರಾದವರು, ಒಂದು ಸ್ನೇಹಿತರಾದ ಯೋಚಕರು ಅಂತಾನೆ ಹೇಳ್ಬೋದು. ಅಂದ್ರೆ ನೇಬರ್ಹುಡ್ ಅಲ್ಲಿ ಇದ್ದಂತಹವರು ನಮ್ಮೊಳಗಿಂದನೇ ಇದೊಂಥರ ಹುಟ್ಟಿದ ಶಕ್ತಿ ಅಂತ ಹೇಳಿದ್ರಿ. ಬಹುಶಃ ಇದು ಅಂದ್ರೆ ನಮ್ಮೊಳಗಿನ ಹುಟ್ಟಿದ ಶಕ್ತಿ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲ್ಲ ಅನ್ಸುತ್ತೆ. ಹಾಗೇನೆ ನಿಮ್ ಸೋಚ್ ಸಯಾನಿ ಇದ್ರಿಂದ ತಂಡದಿಂದನೇ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದೀರಾ. ಅದ್ರಲ್ಲಿ ಒಂದು ನನ್ಗೆ ಅಂದ್ರೆ ಒಂದು ಮನಸೆಳೆದಿದ್ದು, ಅಂದ್ರೆ ಐ ಕ್ಯಾಚಿಂಗ್ ಅಂತ ಆಗಿದ್ದು, ಅಂದ್ರೆ ಆಪರೇಷನ್ ಖಟಾರ. ಅದು ಏನದು? ಅಂದ್ರೆ ಜಂಕ್ ವೆಹಿಕಲ್ಸ್ ರಿಮೂವ್ ಮಾಡೋದು ಅಂತ ನೋಡ್ದೆ. ಏನದು? ಅದ್ ಹೆಂಗ್ ಸಾಧ್ಯ ಆಯ್ತು? ಅದನ್ನ ಹೇಳ್ತೀರಾ ಅಂತ. ನಮ್ಮ ಏರಿಯಾದಲ್ಲಿ ನಮ್ದೊಂದು ಸಾರ್ಟ್ ಆಫ್ ಅ ಗೇಟೆಡ್ ಕಮ್ಯುನಿಟಿ. ಓಕೆ, ನಾಟ್ ಎಕ್ಸಾಕ್ಟ್ಲಿ ಗೇಟೆಡ್ ಕಮ್ಯುನಿಟಿ, ಬಟ್ ಸಾರ್ಟ್ ಆಫ್ ಗೇಟೆಡ್ ಕಮ್ಯುನಿಟಿ. ಅದರಲ್ಲಿ ಏನು ಮುಂಬೈ, ಇದು ಎಲ್ಲ ಮುಂಬೈಲಿ ಇರೋದ್ರಿಂದ ಆ ಹೆಸರೆಲ್ಲ ಹಿಂದಿ ಹೆಸರೇ ಇದೆ. ಸೋಚ್ ಸಯಾನಿ ಹಿಂದಿ ಹೆಸರು, ಆಪರೇಷನ್ ಖಟಾರ ಹಿಂದಿ ಹೆಸರೇ ಇದೆ. ವಿ ವಾಂಟ್ ಟು ರೀಚ್ ದ ಲೋಕಲ್ ಪಾಪ್ಯುಲೇಷನ್ ಗೆ ರೀಚ್ ಆಗ್ಬೇಕಿತ್ತು, ಅದಕ್ಕೋಸ್ಕರ ಹಿಂದಿ ಹೆಸರು ಇಟ್ಟಿದ್ದೇವೆ. ನಮ್ಮ ಏರಿಯಾದಲ್ಲಿ ಮುಂಬೈದು ರಿಯಲ್ ಎಸ್ಟೇಟ್ ನಿಮ್ಗೆಲ್ಲ ಗೊತ್ತಿದೆ. ಬರೀ ಸ್ಕ್ವೇರ್ ಇಂಚು ವೆರಿ ಅಮೂಲ್ಯ, ಪ್ರತಿಯೊಂದು ಸ್ಕ್ವೇರ್ ಇಂಚು ಅಮೂಲ್ಯ. ರಸ್ತೆ ಬದಿಯಲ್ಲಿ ಒಂದು ಕಾರನ್ನು ಏನಾಗಿದೆ ಅಂತ ಹೇಳಿದ್ರೆ, ಆಗ ಸ್ಕ್ರಾಪ್ ಕಾರ್ ಪಾಲಿಸಿ ಇರ್ಲಿಲ್ಲ. ನಿಮ್ಮ ಕಾರ್ ಹಾಳಾಗಿದ್ರೆ ನೀವೇನ್ ಮಾಡ್ತೀರಾ? ನಿಮ್ಮ ಕಾರ್ ಒಂದೇ ಪಾರ್ಕಿಂಗ್ ಗೆ ಜಾಗ ಇಲ್ಲ, ನೀವು ಇನ್ನೊಂದು ಕಾರ್ ತಗೊಳ್ತೀರಿ. ಹಳೆ ಕಾರನ್ನು ಏನ್ ಮಾಡ್ತೀರಾ? ರಸ್ತೆ ಬದಿಯಲ್ಲಿ ಇಟ್ಟು ಹೋಗ್ತೀರಾ. ಓಕೆ, ಆ ರಸ್ತೆ ಬದಿ ಇಟ್ಟ ಕಾರು ಕೊಳ್ಳಿತ ಬಿದ್ಕೊಂಡಿರ್ತದೆ. ನಾವು ನಮ್ಮ ಏರಿಯಾದಲ್ಲಿ ಮ್ಯಾಪ್ ಮಾಡಿದಾಗ 125 ಕಾರ್ ಇತ್ತು. 125 ಕಾರು ಒಂದೇ ನಮ್ದು 150 ಹೌಸಿಂಗ್ ಸೊಸೈಟಿಯ ಏರಿಯಾದಲ್ಲಿ ಒಂದು 100-125 ಕಾರ್ ಇತ್ತು. ನಾವೆಲ್ಲ ಕಾರಿದೆಲ್ಲ ಹೋಗಿ ಫೋಟೋ ಗೀಟೋ ಎಲ್ಲ ಅದ್ರದ್ದು ಲೊಕೇಶನ್ ಜಿಯೋ ಟ್ಯಾಗ್ ಎಲ್ಲ ಮಾಡಿದೆವು. ಆಮೇಲೆ ಆ ಕಾರಲ್ಲಿ ಏನಾಗ್ತಿದೆ ಗೊತ್ತಾ? ಆ ಕಾರ್ ಇದು ಕನ್ನಡಿ ಒಡೆದೋಗಿದೆ, ಕೆಲವರದ್ದು ಟೈರ್ ಪಂಕ್ಚರ್ ಆಗಿದೆ, ಕೆಲವರು ಟೈರ್ ಅನ್ನೇ ಎತ್ಕೊಂಡು ಹೋಗಿದ್ದಾರೆ, ರಸ್ಟ್ ಹಿಡಿತಾ ಇದೆ. ಅದ್ರೊಳಗೆ ಒಂದು ಮಾಸ್ಕಿಟೋ ಬ್ರೀಡಿಂಗ್, ಮಳೆ ಹನಿ ಒಳಗೆ ಹೋಗಿ ಆ ಸೀಟ್ ಅಲ್ಲಿ ಬಿದ್ದುಕೊಂಡು. ಇಟ್ಸ್ ಅ ಗುಡ್ ಪ್ಲೇಸ್ ಫಾರ್ ಮಾಸ್ಕಿಟೋ, ಗುಡ್ ಪ್ಲೇಸ್ ಫಾರ್ ರ್ಯಾಟ್ಸ್, ಈವನ್ ಪೈಥಾನ್. ನಮ್ಮ ಮುಂಬೈಲಿ ನಾವಿದ್ದ ಜಾಗ ನ್ಯಾಷನಲ್ ಪಾರ್ಕ್ ನ ಬದಿಯಲ್ಲೇ ಇದೆ. ಅಲ್ಲಿಂದ ನಮ್ಗೆ ತುಂಬಾ ಕಾಡು ಪ್ರಾಣಿಗಳು ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರ್ತದೆ. ಚಿರತೆ ಇರುತ್ತೆ, ಜಿಂಕೆ ಬರುತ್ತೆ, ಪೈಥಾನ್ ಕೂಡ ಬರುತ್ತೆ. ಕೆಲವು ಪೈಥಾನ್ಗಳು ಇಂಥ ಕಾರದಲ್ಲಿ ಬಂದು ಅಡಗಿಸ್ಕೊಂಡು ಕೂತ್ಕೊಳ್ತಿದೆ. ಒಳ್ಳೆ ಸೇಫ್ ಜಾಗ, ಒಳ್ಳೆ ಬೆಚ್ಚನೆ ಕಾರಿನ ಸೀಟ್ ಇದೆ. ಹೌದು, ಅದಕ್ಕೆ ಹೇಳಿ ಇಷ್ಟೇ ಅಲ್ಲ, ಹೌದು ಹೌದು, ಇಷ್ಟೇ ಅಲ್ಲ, ನಮ್ಮ ಏರಿಯಾದ ಕೆಲವು ಡ್ರಗ್ ಪೆಡ್ಲರ್ಸ್ ಅವರು
ಅವರ ಡ್ರಗ್ ಅನ್ನು ಈ ಕಾಲದಲ್ಲಿ ಅಡಗಿಸಿರ್ತಿದ್ರು. ಮುಚ್ಚಿಡೋದು. ಸೇಫ್ ಜಾಗ, ಪೊಲೀಸರು ಅದನ್ನು ರೈಡ್ ಮಾಡುದಿಲ್ಲ. ಸೊ ಇದೆಲ್ಲ ಕಾರಣಗಳಿಂದಾಗಿ ನಾವು ಇದೆಲ್ಲವನ್ನು ಸರ್ವೆ ಮಾಡಿ ಒಂದು ಕ್ಯಾಟಲಾಗ್ ಮಾಡಿದೆವು. ಕ್ಯಾಟಲಾಗ್ ಮಾಡಿ ನಾವು ಈ ಇಡೀ ನನ್ನ ಸ್ನೇಹಿತ ಇದ್ದಾನೆ, ಅವನು ಅಡ್ವರ್ಟೈಸಿಂಗ್ ಏಜೆನ್ಸಿಲಿ ಇರೋದು. ಅವನು ಸುಂದರವಾದ ಕ್ಯಾಚಿ ಟ್ಯಾಗ್ ಲೈನ್ ಅನ್ನು ನಮ್ಮ ಇದಕ್ಕೆಲ್ಲ ಕೊಡ್ತಿದ್ದ. ಅದಕ್ಕೆ ಆಪರೇಷನ್ ಕಠಾರ ಅಂತ ಹೇಳಿ ಹೆಸರು ಕೊಟ್ಟ. ತುಂಬಾ ಕ್ಯಾಚಿ ಆಯ್ತು. ನಾವೇನ್ ಮಾಡಿದ್ವು, ಎಲ್ಲ ಕ್ಯಾಟಲಾಗ್ ಮಾಡಿ ನಮ್ಮ ಮುನ್ಸಿಪಾಲಿಟಿಗೆ ಸಬ್ಮಿಟ್ ಮಾಡಿದೆವು. ಮುನ್ಸಿಪಾಲಿಟಿ ಅವರು ಆಸ್ ಯೂಶುವಲ್ ಅವ್ರ ಅದಕ್ಕೆ ಅಷ್ಟು ಗಮನ ಕೊಡ್ಲಿಲ್ಲ. ಅವ್ರಿಗೆ ಎಲ್ಲಿವರೆಗೂ ಪ್ರೆಷರ್ ಬರುದಿಲ್ಲ, ಅವ್ರಿಗೆ ಗಮನ ಕೊಡುದಿಲ್ಲ. ಬಟ್ ಈ ಕ್ಯಾಟಲಾಗ್ ಅನ್ನು ನಾವು ಮೀಡಿಯಾದಲ್ಲಿ ಕೊಟ್ಟೆವು. ಮೀಡಿಯಾದಲ್ಲಿ ಕೊಟ್ಟ ಕೂಡಲೇ ಮೀಡಿಯಾದಲ್ಲಿ ಇದು ಒಳ್ಳೆ ಹಿಟ್ ಆಯ್ತು. ಫ್ರಂಟ್ ಪೇಜ್ ಆರ್ಟಿಕಲ್ ಸತತವಾಗಿ ಬರ್ಲಿಕ್ಕೆ ಶುರು ಆಯ್ತು, ನಾವು ಹೀಗೆಲ್ಲ ಮಾಡಿದ್ದೇವೆ ಅಂತ ಹೇಳಿ. ಅದು ಬಂದ ಕೂಡಲೇ ಮುನ್ಸಿಪಾಲಿಟಿ ಅವರು ಎಚ್ಚೆತ್ತರು. ನೆಕ್ಸ್ಟ್ ಡೇ ಬಂದು 25 ವೆಹಿಕಲ್ ಗಳನ್ನು ತಗೊಂಡು ಹೋದ್ರು. ಎಷ್ಟು ಫಾಸ್ಟ್ ಅಲ್ಲ. ನೆಕ್ಸ್ಟ್ ಡೇ ಹೌದು, ವಿದಿನ್ ಒನ್ ಮಂತ್ ಪೀರಿಯಡ್ ಅಲ್ಲಿ 125 ವಾಹನಗಳು ತೆಗೆದು ಬಿಟ್ರು. ಇದ್ರದ್ದು ಸಕ್ಸಸ್ ಏನಂತ ಹೇಳಿದ್ರೆ, ನಂಗೆ ಖುಷಿ ಆದದ್ದು, ಅದೇ ನಮ್ಮ ತಂಡಕ್ಕೆ ಖುಷಿ ಅಂತ ಹೇಳಿದ್ರೆ, ಹೇಮಮಾಲಿನಿ ಕೂಡ ಇದರ ಬಗ್ಗೆ, ಅವಳ ಮನೆಯ ಎದುರಿಗಿರುವ ಕಟಾರ ಗಾಡಿಗಳ ಬಗ್ಗೆ ಅವಳು ಟ್ವೀಟ್ ಮಾಡಿ ಅವಳು ತೆಗೆಸಿದ್ಲು ಆ ಕಟಾರಗಳನ್ನು. ಅದು ಫ್ರಂಟ್ ಪೇಜ್ ಅಲ್ಲಿ ಬಂತು. ಈ ಒಂದು ವಿಷಯದಿಂದ ಬೆಂಗಳೂರು ಮುಂಬೈ ಮಿರರ್ ಅವರು ಇಲ್ಲಿ ಶುರು ಮಾಡಿ ಅವರು ತೆಗೆಸಿದ್ರು, ಥಾನಾದಲ್ಲಿ ತೆಗೆಸಿದ್ರು, ಡೆಲ್ಲಿಯಲ್ಲಿ ತೆಗೆಸಿದ್ರು. ಸೊ ಇಟ್ ಹ್ಯಾಸ್ ಬಿಕಮ್ ಅ ನೇಷನ್ ವೈಡ್ ಕ್ಯಾಂಪೇನ್. ಸೊ ನಮ್ಮ ಒಂದು ಹೌದು, ನಮ್ಗೇನ್ ಗೊತ್ತಾ, ನಾವು ಶೌಚಾಲಯಲ್ಲಿ ನಾವು ಯಾವ್ದು ನಮ್ದು ಶೌಚಾಲಯ ಇಟ್ ಇಸ್ ನಾಟ್ ಅ ರಿಜಿಸ್ಟರ್ಡ್ NGO. ನಮ್ಗೆ ಮಾಡುದು ಬೇಡ, ನಾವು ಹಣ ತಕೊಳ್ಳಲ್ಲ, ಹಣ ಕೊಡಲ್ಲ. ಸೊ ಅದು ರಿಜಿಸ್ಟರ್ಡ್ ಎಲ್ಲ ಮಾಡಿದ್ರೆ ತುಂಬಾ ಕಾನೂನಾತ್ಮಕ ತೊಂದರೆಗಳೆಲ್ಲ ಇದೆ. ನಾವು ಸೆಲ್ಫ್ ಹೆಲ್ಪ್ ಆರ್ಗನೈಸೇಷನ್ SHG ಅಂತ ಹೇಳ್ತಾರೆ, ಹಾಗೆ ಒಂದು ಪರಿಕಲ್ಪನೆ ಇದೆ SHG, ಸೆಲ್ಫ್ ಹೆಲ್ಪ್ ಆರ್ಗನೈಸೇಷನ್. ನಮ್ಗೆ ಯಾವಾಗ ಕೆಲಸ ಮಾಡ್ಬೇಕು ಆಗ ಮಾಡ್ತೀವಿ, ಯಾವಾಗ ಮಾಡ್ಲಿಕ್ಕೆ ಆಗುದಿಲ್ಲ ಸುಮ್ಮನೆ ಕೂತ್ಕೊಳ್ತೀವಿ, ಏನು ಪ್ರೆಷರ್ ಇಲ್ಲ. ಸೊ ಇದನ್ನು ನಾವು ಮಾಡಿ ಮುಂದುವರೆದಾಗ ಏನಾಯ್ತು, ನಮ್ಮ ಮೇನ್ ಒಬ್ಜೆಕ್ಟಿವ್ ಅಂತ ಹೇಳಿದ್ರೆ, ನಾವು ನಮ್ಮ ಕೋರ್ ವ್ಯಾಲ್ಯೂಸ್ ಅಲ್ಲಿ ಬರ್ದಿದ್ದೇವೆ, ವಿ ಆರ್ ಕ್ಯಾಟಲಿಸ್ಟ್ ಟು ಇನ್ಫ್ಲೂಯೆನ್ಸ್ ಎ ಚೇಂಜ್. ನಾವು ಒಂದು ಬರೀ ಕ್ಯಾಟಲಿಸ್ಟ್ ಮಾತ್ರ, ನಾವು ಹೇಳಿಕೊಡ್ತೇವೆ. ನಮ್ಮ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ನಾವು ಹೇಳ್ತೇವೆ ಕುಕಿ ಕಟ್ಟರ್ ಅಂತ ಹೇಳಿ. ನಾವೊಂದು ಪ್ರೋಗ್ರಾಮ್ ಬರೆಯುವಾಗ ಅದಕ್ಕೊಂದು ಟೆಂಪ್ಲೇಟ್ ಮಾಡ್ತೇವೆ, ಆಮೇಲೆ ಎಲ್ರಿಗೂ ಹೇಳ್ತೇವೆ ಇದೇ ಟೆಂಪ್ಲೇಟ್ ಅನ್ನು ಯೂಸ್ ಮಾಡಪ್ಪ. ಅದಕ್ಕೆ ನಾವು ಕುಕಿ ಕಟ್ಟರ್ ಅಂತ ಹೇಳ್ತೇವೆ. ಒಂದು ಕುಕಿ ಕಟ್ಟರ್ ಮಾಡೋದು, ಆಮೇಲೆ ನೀವೆಲ್ಲ ನಿಮ್ದು ಕುಕಿ ಮಾಡ್ಕೊಳ್ಳಿ, ಅದು ಕೇಕ್ ಮಾಡ್ಕೊಳ್ಳಿ ಅಂತ ಹೇಳಿ. ಹಾಗೆ ಶೌಚಾಲಯದಲ್ಲಿ ನಾವು ಐಡಿಯಾವನ್ನು ಕಾನ್ಸೆಪ್ಚುಲೈಸ್ ಮಾಡಿ ಪ್ರೊಸೆಸ್ ಮಾಡಿ ಹೀಗೆ ಒಂದು ಮಾಡಬಹುದು. ಇನ್ನು ನೀವು ನಿಮ್ಮ ಏರಿಯಾಗಳಲ್ಲಿ ಮಾಡಿ. ಸೊ ನಮ್ಗೆ ನಮ್ಮ ಹೆಸರು ಬೇಡ, ನಮ್ಗೆ ಕಾಪಿರೈಟ್ ಬೇಡ, ಏನು ಬೇಡ, ಆಬ್ಜೆಕ್ಟಿವ್ ಕಟಾರಗಳು ಹೋಗ್ಬೇಕು. ಅಲ್ಲ ಅಂದ್ರೆ ಮುಂದುವರ್ಸ್ಕೊಂಡು ಹೋದ್ರೆ ಅಂದ್ರೆ ತುಂಬಾ ಸಂತೋಷ. ಅಂದ್ರೆ ಈಗ ಇದೆಲ್ಲಾನ ಒಂದು ವಾಲಂಟಿಯರ್ಸ್, ಒಂದು ತಂಡ, ಸ್ನೇಹಿತರ ತಂಡ ಮಾಡ್ಕೊಂಡು ಹೋಯ್ತು. ಅದರ ಇಂಪ್ಯಾಕ್ಟ್ ಅಂದ್ರೆ ಎಲ್ಲೆಲ್ಲಿ, ಬರೀ ಮುಂಬೈ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಗೂ ಅದರ ಇಂಪ್ಯಾಕ್ಟ್ ಹೋಯ್ತು. ಅದೇ ನೀವು ಹೇಳ್ದ ಹಾಗೆ ಮೂವಿ ಆಕ್ಟ್ರೆಸ್ ಇವರೆಲ್ಲ ಅವ್ರದ್ದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರೋರು ಒಂದ್ ಮೆಸೇಜ್ ಕೊಟ್ರೆ ಅದು ಖಂಡಿತ ಹೆಲ್ಪ್ ಆಗತ್ತೆ ಅಂತ ಹೇಳಿದ್ರಿ. ನೀವೇನೋ ಹೇಳ್ತಾ ಇದ್ರಿ ಅದ್ರ ಬಗ್ಗೆ. ಫೆದರ್ ಇನ್ ದ ಕ್ಯಾಪ್ ಅಂತ ಹೇಳಿದ್ರೆ, ಒಂದು ಮೂರು ವರ್ಷದ ಹಿಂದೆ, ನಾಲ್ಕು ವರ್ಷದ ಹಿಂದೆ ಸ್ವತಃ ನಮ್ಮ ಆದರಣೀಯ ಪ್ರಧಾನಮಂತ್ರಿ ಮೋದಿಜಿ ಅವರು ಸ್ಕ್ರಾಪ್ ಪಾಲಿಸಿ ಅದನ್ನು ಲೋಕಸಭೆಯಲ್ಲಿ ಮಂಜೂರು ಮಾಡಿ, ಈಗ ನಮ್ಮ ದೇಶದಲ್ಲಿ ಕಾರುಗಳನ್ನು ಸ್ಕ್ರಾಪ್ ಮಾಡಲಿಕ್ಕೆ ಪಾಲಿಸಿ ಬಂದಿದೆ. ಸೊ ನಾವು ಹೇಳುದಿಲ್ಲ ನಮ್ಮಿಂದಾಗಿ ಆದದ್ದು ಅಂತ ನಾವು ಹೇಳುದೇ ಇಲ್ಲ, ಆದ್ರೆ ಎಗೇನ್ ನಾವು ಹೇಳುದು ವಿ ಆರ್ ಜಸ್ಟ್ ಅ ಕ್ಯಾಟಲಿಸ್ಟ್ ಫಾರ್ ಅ ಚೇಂಜ್. ಸೊ ಈಗ ಮುಂಬೈಯಲ್ಲಿ ಈಗ ನನ್ನ ಕಾರು ನಾನು ಸ್ಕ್ರಾಪ್ ಮಾಡಬೇಕಾದ್ರೆ ದರ್ ಇಸ್ ಎ ಪಾಲಿಸಿ, ದರ್ ಇಸ್ ಎ ಪ್ರೊಸೀಜರ್. ಅದ್ರಲ್ಲಿ ಮಾಡಿದ್ರೆ ನಂಗೆ ಅದು ಸ್ಕ್ರಾಪ್ ಮಾಡಿದ್ರೆ ಐ ಗೆಟ್ ಸರ್ಟನ್ ಪಾಯಿಂಟ್ಸ್ ವಿಚ್ ಐ ಕ್ಯಾನ್ ಯೂಸ್ ನೆಕ್ಸ್ಟ್ ಕಾರ್ ತಗೊಳ್ಳುವಾಗ ನಂಗೆ ಯೂಸ್ ಮಾಡ್ಲಿಕ್ಕೂ ಬರುತ್ತೆ. ಸೊ ಏನೋ ಒಂದು ಪ್ರೊಸೀಜರ್ ಬಂದಿದೆ. ಈಗ ಜನರು ಬಿಟ್ಟು ಹೋಗುವ ರಸ್ತೆ ಬದಿಯಲ್ಲಿ ಬಿಟ್ಟು ಹೋಗುವ ಅವಶ್ಯಕತೆ ಇಲ್ಲ.
ಹ್ಮ್ 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 ತುಂಬಾ ಒಳ್ಳೇದು. ಅದಾದ್ಮೇಲೆ ಹಂಗಾದ್ರೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ನಿಮ್ಮ ಸೊಸೈಟಿಲಾಗಿರ್ಬೋದು ಅಥವಾ ಎಲ್ಲೆಲ್ಲಿ ನೀವು ಅವೇರ್ನೆಸ್ ಸ್ಪ್ರೆಡ್ ಮಾಡಿದ್ರೋ ಅಲ್ಲೆಲ್ಲ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಈ ಆಮ್, ಒಂದು ಒಳ್ಳೆಯ ಕೆಲ್ಸನ ಅಂತ ಆಯ್ತು ಅಲ್ವಾ? ಹೌದು. ನಾವೇನ್ ಮಾಡ್ತೇವೆ, ಚಂದ ಒಂದು ಸ್ಟಿಕ್ಕರ್ ಇದೆ ನಮ್ದು, ಆ ಸ್ಟಿಕ್ಕರ್ ಅನ್ನು ಹಳೆ ಕಾರ್ ಮೇಲೆ ಅಂಟಿಸ್ತೀವಿ. ಇದು ಹಾ. ಕಟಾರ, ದಿಸ್ ವಿಲ್ ಬಿ ರಿಪೋರ್ಟೆಡ್ ಅಂತ ಹೇಳಿ. ಅದರ ಓನರ್ ಓ. ಯಾರಾದ್ರೂ ಇದ್ರೆ ಅವ್ರು ಬೇಕಾದ್ರೆ ತೆಗಿಬಹುದು. ಒಂದು ವಾರದಲ್ಲಿ ಅದು ತೆಗೆದಿದ್ರೆ ಅದು ಹಾಟ್ಲೈನ್ ನಂಬರ್ ಇದೆ, BMC ಹಾಟ್ಲೈನ್ ನಂಬರ್ ಇದೆ ಈಗ. ಮುಂಬೈ ಹ್ಮ್ ಕಾರ್ಪೊರೇಷನ್ ಇದು, ಬೆಂಗಳೂರಿದು ನಂಗೆ ಗೊತ್ತಿಲ್ಲ. ಈಗ ನಾನು ಹ್ಮ್ ಇತ್ತೀಚೆಗೆ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದೇನೆ. ಸೊ ಬೆಂಗಳೂರಲ್ಲಿ ಇನ್ನು ನಾನು ಸೆಟಲ್ ಆಗ್ತಾ ಇದ್ದೇನೆ. ಸೊ ಇಲ್ಲಿಯ ಆ, ಎಲ್ಲ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದೇನೆ ಈಗ. ಸೊ ಅಲ್ಲಿ ಹಾಟ್ಲೈನ್ ನಂಬರ್ ಇದೆ, ಆ ಹಾಟ್ಲೈನ್ ನಂಬರ್ಗೆ ಫೋನ್ ಮಾಡಿದ್ರೆ ಅವ್ರು ಬಂದು ತಗೊಂಡು ಹೋಗ್ತಾರೆ. ಓ ತುಂಬಾ ಸಂತೋಷ. ಬೆಂಗಳೂರಲ್ಲೂ ಇಂಥದ್ದೊಂದು ಮಾಡೋಣ ಅಲ್ಲ ನಾವೆಲ್ಲ ಸೇರ್ಕೊಂಡು, ಯಾಕಂದ್ರೆ ತುಂಬಾ ಅಗತ್ಯ ಖಂಡಿತ ಇದೆ. ಹಾ ಇದ್ರದ್ದು ಖಂಡಿತ ತುಂಬಾ ಖಂಡಿತ. ಸಂತೋಷ. ಅಂದ್ರೆ ಒಂದು ಸ್ನೇಹಿತರ ಗುಂಪಿರ್ಬೋದು, ನೀವ್ ಹೇಳ್ದಂಗೆ ಒಂದ್ ಒಳ್ಳೆ ವಿಚಾರ ಇತ್ತು ಅಂದ್ರೆ ಅದು ಎಲ್ಲಿವರೆಗೂ ಇಂಪ್ಯಾಕ್ಟ್ ಮಾಡಕ್ಕೆ ಸಾಧ್ಯ ಅಂತ. ಈಗ PM ಮೋದಿ ಅವ್ರಿಗೂ ಅದು ತಲೆಯಲ್ಲಿ ಇದ್ದಿರ್ಬಹುದು, ಬಟ್ ಒಂದು ಪಾಲಿಸಿ ತರ್ಲಿಕ್ಕೆ ನೀವ್ ಹೇಳ್ದಂಗೆ ನಿಮ್ಮದೊಂದು ಕ್ಯಾಟಲಿಸ್ಟ್ ತರ ವರ್ಕ್ ಮಾಡಿದೆ ಅನ್ಸತ್ತೆ. ಆ ಹೌದು ಮತ್ತೆ ನೀವ್ ಅವಾಗ್ಲೇ ಹೇಳಿದ್ರಿ ಅಂದ್ರೆ ಮಕ್ಕಳು ಏನೋ ಪ್ಲಾಸ್ಟಿಕ್ ಬೇಡ ಅಂತ, ಇದೆಲ್ಲ ಅದ್ರದ್ದು ಒಂದು ಹಾಡು ಗೀತೆ ಎಲ್ಲ ಆಯ್ತು ಅಂತ. ಆ ಅದ್ರ ಜೊತೆಗೇನೆ ಅಂದ್ರೆ ಈಗ ಈ ನಡುವೆ ನಮ್ಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಪರಿಸರ ಕಾಳಜಿ ಬಗ್ಗೆ ಎಲ್ಲೆಲ್ಲೂ ಒಂದು ಅವೇರ್ನೆಸ್, ಸುಮಾರು ಜನ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆ ಆದ್ರೆ ಅಂದ್ರೆ ನಿಜವಾಗ್ಲೂ ಆ ಆ ಕೆಲ್ಸಕ್ಕೊಂದ್ ಕೈ ಹಾಕಿ ನಿಜವಾಗ್ಲೂ ಪ್ಲಾಸ್ಟಿಕ್ ನ ಬಳಸೋದ್ ಬೇಡ ಅಂತ ಮಾಡೋದು ಎಷ್ಟು ಜನ ಇದ್ದಾರೆ, ಅಥವಾ ಅದೇನ್ ಕಡಿಮೆನಾ ಅನ್ನೋದನ್ನು ನಮಗೆ ಆಮ್, ಒಂದು ಯಕ್ಷ ಪ್ರಶ್ನೆ ಅಂತಾನೆ ಹೇಳ್ಬೋದು. ಹಾಗಿರುವಾಗ ನಿಮ್ದು ಸೋತ್ ಸಾಯಾನಿ ತಂಡದಿಂದ ಒಂದು ಬಟರ್ಫ್ಲೈ ಗಾರ್ಡನ್ ಅಂತ ಇರ್ಬೋದು ಅಥವಾ ಟ್ರೀ ಮ್ಯಾಪಿಂಗ್ ಅಂತ ಇರ್ಬೋದು, ಈ ತರ ಒಂದಷ್ಟು ಎನ್ವಿರಾನ್ಮೆಂಟಲ್ ಪ್ರಾಜೆಕ್ಟ್ಸ್ ಗಳನ್ನ ಕೈಗೆತ್ಕೊಂಡಿದ್ದೀರಾ ಅಲ್ವಾ? ಸೊ ಅದ್ರ ಬಗ್ಗೆ ಹೌದು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತೀರಾ? ಖಂಡಿತ ಖಂಡಿತ. ನಾವು ಇನ್ನೊಂದು ಪ್ರೋಗ್ರಾಮ್ ಮಾಡಿದ್ದೆವು, ಅದರ ಹೆಸರು ತರು ತರಾನೆ ಅಂತ ಹೇಳಿ. ತರು ಅಂತ ಹೇಳಿದ್ರೆ ಮರ. ಸೊ ನಮ್ಮ ಏರಿಯಾದಲ್ಲಿ ನಾವು ಸುಮಾರು 100 ಗಿಡ ಮರಗಳನ್ನು ನೆಟ್ಟೆವು. ನಮ್ದು ಕಾಂಕ್ರೀಟ್ ಜಂಗಲ್ ನಿಜವಾಗ್ಲೂ ನಲ್ಲಿ ನಿಮ್ಮ 100. ಹೆಸರುಗಳು ಚೂಸ್ ಮಾಡಿರೋರ್ಗೆ ಒಂದು ಅಭಿನಂದನೆ ಸಲ್ಲಿಸ್ಬೇಕು. ಯಾಕಂದ್ರೆ ಎಲ್ಲಾ ಹೆಸರುಗಳು ತುಂಬಾ ಚೆನ್ನಾಗಿದೆ. ಅದು ಹಿಂದಿದೆ ಆದ್ರೂನು ಪ್ರಾಸಬದ್ಧವಾಗಿ ಅರ್ಥಬದ್ಧವಾಗಿ ಇದೆ. ಹೌದು, ಅದನ್ನು ಎಲ್ಲ ಹೆಸರುಗಳನ್ನು ಪರಿಕಲ್ಪಿಸಿ ನಮ್ಗೆ ಕೊಟ್ಟವರು ನಮ್ಮ ಸೋತ್ಸಾಹನಿಯ ಅಡ್ವೈಸರ್ ಮನೋಹರ್ ನಾಯಕ್ ಅಂತೇಳಿ. ಅವರು ಶಂಕ್ ಸೌಂಡ್ ಸ್ಟುಡಿಯೋ ಹೇಳಿ ಇದೆ ಮುಂಬೈಯಲ್ಲಿ, ಅದರ ಮಾಲೀಕರು. ಹ್ಮ್ ಅವರು ಹ್ಮ್ ಅಡ್ವರ್ಟೈಸಿಂಗ್ ಏಜೆನ್ಸಿಯಲ್ಲಿ ಇದ್ದಾರೆ. ಸೊ ಅವರಿಂದಾಗಿ ನಮ್ಮ ಪ್ರೋಗ್ರಾಮಿಗೆಲ್ಲವೂ ಸುಂದರವಾದ ಹೆಸರುಗಳೆಲ್ಲ ಬಂದಿದೆ. ಸೊ ತುಂಬಾ ಆ ಸಂತೋಷ. ತರುತರಾನೆ ಅವರಿಗೆ ನಮ್ಮ ಪ್ರೋಗ್ರಾಮ್ ಅಲ್ಲಿ ಅವರು ಉಡುಪಿಯಲ್ಲೇ ನೆಲೆಸಿದ್ದಾರೆ ಈಗ. ನಮ್ಮ ಕಡೆಯಿಂದ ಅವ್ರಿಗೊಂದು ಧನ್ಯವಾದಗಳು. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಡಿ. ಖಂಡಿತ ಖಂಡಿತ. ಆ, ನಾವು ಟ್ರೀ ಪ್ಲಾಂಟೇಶನ್ ಏನ್ ಮಾಡಿದ್ದೇವೆ ಹೇಳಿದ್ರೆ, ಪ್ರತಿಯೊಂದು ಫ್ಯಾಮಿಲಿ ಯು ಅಡಾಪ್ಟ್ 1 ಟ್ರೀ. ಏನ್ ಗೊತ್ತಾ, ಹೆಚ್ಚಿನ ಪೊಲಿಟಿಷಿಯನ್ಸ್ ಏನ್ ಮಾಡ್ತಾರೆ, ಥೌಸಂಡ್ಸ್ ಆಫ್ ಟ್ರೀಸ್ ಪ್ಲಾಂಟ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಇಯರ್ ಆ ಪ್ಲಾಂಟ್ಗೆ ಏನಾಗಿದೆ ನೋಡಕ್ ಯಾರು ಬರಲ್ಲ. ಅದೇ ಜಾಗದಲ್ಲಿ ಪುನಃ ಪ್ಲಾಂಟ್ ಮಾಡ್ತಾರೆ. ಎವ್ರಿ ಇಯರ್ ಹೌದು. ಸೇಮ್ ಜಾಗದಲ್ಲಿ ಪ್ಲಾಂಟ್ ಮಾಡಿ ಫೋಟೋ ತೆಗೆದು ಪ್ಲಾಂಟೇಶನ್ ಮಾಡಿದೀವಿ ಅಂತ ಹೇಳಿ. ನಮ್ದು ಏನಿತ್ತು ಅಂತ ಹೇಳಿದ್ರೆ, ನಾವು ಹೆಚ್ಚು ಮಾಡಲ್ಲ, 100 ಗಿಡ, 100 ಫ್ಯಾಮಿಲಿ. ನಮ್ಗೆ ಮುಂಬೈ ಮುನ್ಸಿಪಾಲಿಟಿ ಇಂದ ಅಡಾಪ್ಷನ್ ಲೆಟರ್ ಸಿಕ್ಕಿದೆ. ಈ 100 ಗಿಡಗಳು ನಿಮ್ಮದು 5 ವರ್ಷಗಳವರೆಗೆ, ಅದರ ಪಾಲಕರು ನೀವು. ಆ ಗಿಡಕ್ಕೆ ನಾವು ಹೋಗಿ QR ಕೋಡ್ ಹಾಕಿ, ಆ ಗಿಡ ಯಾವಾಗ ನೆಟ್ಟದ್ದು, ಯಾರು ನೆಟ್ಟದ್ದು, ಆ ಗಿಡದ ಹೆಸರೇನು, ಅದರ ಸೈಂಟಿಫಿಕ್, ಅದು ಬೆಳೆದ್ರೆ ಹೇಗೆ ಕಾಣ್ತದೆ, ಅದರ ಫೋಟೋ ಗಿಟೋ ಎಲ್ಲ ವೆಬ್ಸೈಟ್ ಮಾಡ್ಕೊಂಡು ವೆಬ್ಸೈಟ್ ಅಲ್ಲೆಲ್ಲ ಹಾಕಿದ್ವಿ. ಈ ಗಿಡಗಳನ್ನು ನಾವು 2018 ನಲ್ಲಿ ನೆಟ್ಟಿದ್ದೇವೆ. ಈಗ 2025 7 ಇಯರ್ಸ್ ಆಯ್ತು, ಗಿಡಗಳೆಲ್ಲ ಬೆಳೆದಿದೆ ತುಂಬಾ. ಈಗ ಅದಕ್ಕೆ ಏನು, ಅದ್ರ ಮೊದಲ 1 ವರ್ಷ ನಾವೆಲ್ಲರೂ ಬೆಳಿಗ್ಗೆ ಅದಕ್ಕೆ ಹೋಗಿ ನೀರು ಗೊಬ್ಬರ ಎಲ್ಲ ಹಾಕಿ ದೊಡ್ಡದು ಮಾಡಿದ್ದೇವೆ. ಈ ಗಿಡಗಳನ್ನೆಲ್ಲ ನಾವೇ ನೆಡ್ಸಿದ್ದೇವೆ.
ಸೊ ಇದು ನಮ್ದು ಒನ್ ಆಫ್ ದ ಇದು. ಆ ಫ್ಯಾಮಿಲಿ ಈಸ್ ವೆರಿ, ಈಗಲೂ ಆ ಫ್ಯಾಮಿಲಿ ಅಲ್ಲಿ ಹೋಗಿ ಆ ಗಿಡವನ್ನು ಮುಟ್ಟಿ ಸವರಿ ಅದರಲ್ಲಿ, ಮತ್ತೆ ಈ ಗಿಡಗಳೆಲ್ಲ ನಾವೆಲ್ಲ ಪ್ಲಾನ್ ಮಾಡಿ ನೆಟ್ಟದ್ದು. ನಮ್ದು ಗ್ರೂಪ್ ಅಲ್ಲಿ ಒಬ್ರು ಪರಿಸರವಾದಿ ಇದ್ದಾರೆ, ಅವರ ಹೆಸರು ಡಾಕ್ಟರ್ ಕೆ ಕೆ ಸಿಂಗ್, ಲಲಿತ್ ಕುಮಾರ್, ಸುಭಾಷ್ ರೋರಾ, ರವಿ ಕಾಲ್ರಾ, ಇವರೆಲ್ಲ ಗಿಡ ಪ್ರೇಮಿಗಳು, ಪ್ರತಾಪ್ ಪಾಟೀಲ್ ಇವರೆಲ್ಲ ಇದ್ದಾರೆ. ಸೊ ಇವರು ಸುಮಾರು ಜನ ಇದ್ದಾರೆ. ಸೊ ಇವರು ಯಾವ ಗಿಡ ನೆಡಬೇಕು ಅದರ ಬಗ್ಗೆ ಅವರ ಸಲಹೆ ತಗೊಂಡು, ಅವರು ಆಕ್ಚುಲಿ ಏನಾಗುತ್ತೆ ಗೊತ್ತಾ, ನಾವೆಲ್ಲ ಹೆಚ್ಚಾಗಿ ನೆಡ್ತೇವೆ. ಫಾರ್ ಎಕ್ಸಾಂಪಲ್ ಗುಲ್ಮೋಹರ್, ಐ ಡೋಂಟ್ ನೋ ವೆದರ್ ಗುಲ್ಮೋಹರ್, ಮೇ ಫ್ಲವರ್ ಎಲ್ಲ ಹೇಳ್ತಾರಲ್ಲ, ಅದು ನಮ್ಮ ಲೋಕಲ್ ಟ್ರೀ ಅಲ್ಲ. ಸೊ ಇವರು ಏನ್ ಮಾಡಿದ್ದಾರೆ, ಲೋಕಲ್ ಟ್ರೀಯನ್ನೇ ಬೆಳೆಸೋಣ, ನಮ್ಮ ಇಂಡಿಯನ್ ಟ್ರೀಯನ್ನೇ ಬೆಳೆಸೋಣ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ನೀಮ್ ಇರ್ಬೋದು, ಮತ್ತೊಂದು ಮೋಸ್ಟ್ ಪ್ರಾಬಬ್ಲಿ ಅದು ಹೆಸರು ನಂಗೆ ನೆನಪಿಗೆ ಬರ್ತಾ ಇಲ್ಲ, ಗೋಲ್ಡನ್ ಶವರ್ ಏನೋ ಹೇಳ್ತಾರೆ, ಅಂತ ಗಿಡಗಳನ್ನೆಲ್ಲ ನೆಟ್ಟಿದ್ದೇವೆ. ಸುಂದರವಾಗಿ ಕಾಣುತ್ತೆ, ವಾಹನಗಳಿಗೆ ಅಡಚಣೆ ಆಗುದಿಲ್ಲ, ಮತ್ತೆ ಶೇಡ್ ಕೂಡ ಬರುತ್ತದೆ ಪೆಡೆಸ್ಟ್ರಿಯನ್ಸ್ಗೆ. ಮೋರ್ ಇಂಪಾರ್ಟೆಂಟ್ಲಿ ಪಕ್ಷಿಗಳಿಗೆ ಗೂಡು ಕಟ್ಟಲಿಕ್ಕೆ ಅನುಕೂಲ ಆಗ್ತದೆ. ಸೊ ನಮ್ದು ನ್ಯಾಷನಲ್ ಪಾರ್ಕ್ ಹತ್ರ ಇರುವುದರಿಂದ ಬೇಕಾದಷ್ಟು ಪಕ್ಷಿಗಳು ಬರುತ್ತೆ, ಅವುಗಳಿಗೆ ಒಂದು ನೆಲೆ ಸಿಗುತ್ತೆ. ಸೊ ಹೂ ಇರುತ್ತೆ, ಹಣ್ಣು ಕಾಯಿ ಇರ್ತದೆ. ಇದರಿಂದ ಆ ಗಿಡಗಳನ್ನೆಲ್ಲ ನಾವು ಅವರ ಸಲಹೆ ತಕೊಂಡು ನೆಟ್ಟಿದ್ದೇವೆ. ಈ ನೆಟ್ಟ ಪ್ರೋಗ್ರಾಮ್ ಮುಗಿದ ನಂತರ ಏನಾಯ್ತು, ಡಾಕ್ಟರ್ ಕೆ ಕೆ ಸಿಂಗ್ ಅವರಿಗೆ ಪಾತರಗಿತ್ತಿ ಗಾರ್ಡನ್ ಮಾಡಬೇಕು, ಬಟರ್ಫ್ಲೈ ಗಾರ್ಡನ್ ಮಾಡಬೇಕು ಹೇಳಿ ತುಂಬಾ ಮನಸ್ಸಾಗಿತ್ತು. ಅವ್ರು ಹೇಳಿದ್ರು, ನಾವು ಅವರಿಗೆಲ್ಲ ನಾಲೆಜ್ ಇತ್ತು, ನನ್ಗೆ ಪರ್ಸನಲಿ ನನಗಷ್ಟು ನಾಲೆಜ್ ಇಲ್ಲ. ನನ್ನ ರೋಲ್ ಏನು ಹೇಳಿದ್ರೆ, ಆಸ್ ಎ ಪ್ರಾಜೆಕ್ಟ್ ಮ್ಯಾನೇಜರ್ ಐ ನೋ ಹೌ ಟು ಎಕ್ಸಿಕ್ಯೂಟ್ ದ ಪ್ರಾಜೆಕ್ಟ್, ಟೆಕ್ನಿಕಲ್ ಕೆಪಬಿಲಿಟಿ ಎಲ್ಲ ಅವರದ್ದು. ಸೊ ಅವರಿಗೆ ಗೊತ್ತು ಬಟರ್ಫ್ಲೈ ಗಾರ್ಡನ್ ಅಂತ ಹೇಳಿದ್ರೆ ನಾನು ಹೇಳಿದ್ದು ಚಿಟ್ಟೆಗಳನ್ನ ತಂದು ಬಿಡುದು ಅಂತ ಹೇಳಿ. ಈಗ ಚಿರತೆಗಳನ್ನ ತಂದು ಬಿಟ್ರೆ ಝೂ ಆಗುತ್ತೆ, ಆನೆಗಳನ್ನು ತಂದು ಬಿಟ್ರೆ ಪಾರ್ಕ್ ಆಗುತ್ತೆ, ಹಾಗುತ್ತೆ. ಚಿಟ್ಟೆಗಳಿಗೆ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಹೇಳಿದ್ರೆ, ಅದಕ್ಕೆ 3 ಟೈಪ್ ಇದು ಪ್ಲಾಂಟ್ ಇರ್ತದೆ. ಒಂದು ಹೋಸ್ಟ್ ಪ್ಲಾಂಟ್ ಹೇಳ್ತಾರೆ, ಒಂದು ನೆಕ್ಟರ್ ಪ್ಲಾಂಟ್ ಅಂತ ಹೇಳ್ತಾರೆ, ಮತ್ತೊಂದು ಏನಿದೆ. ಆ 3 ಟೈಪ್ ಪ್ಲಾಂಟ್ ಇರ್ಬೇಕು. ಆಗ ಅದು ಬರುತ್ತೆ, ಮೊಟ್ಟೆ ಇಡ್ತದೆ. ಆ ಚಿಟ್ಟೆಗೆ ಗೊತ್ತು, ನಾನು ಮೊಟ್ಟೆ ಇಟ್ರೆ ಆ ಮೊಟ್ಟೆಗಳಿಗೆ ತಿನ್ಲಿಕ್ಕೆ ಫುಡ್ ಇರ್ತದೆ. ಬೆಳೆದ ನಂತರ ಅದು ಚಿಟ್ಟೆ ಆದ ನಂತರ ಅದಕ್ಕೆ ತಿನ್ಲಿಕ್ಕೆ ಹೂ ಇರುತ್ತೆ. ಅದೆಲ್ಲ ಇದ್ರೆ ಮಾತ್ರ ಅದು ಮೊಟ್ಟೆ ಇಡ್ತದೆ. ಅದರ ಲೈಫ್ ಸ್ಪ್ಯಾನ್ 15 ದಿನ, 15ರಿಂದ 20 ದಿನಗಳ ಲೈಫ್ ಸ್ಪ್ಯಾನ್. ಅದಕ್ಕೆ ಹೆಚ್ಚು ಟೈಮ್ ಇಲ್ಲ. ಆದ ಕಾರಣ ಅದು ಮೊಟ್ಟೆ ಇಡುವಾಗ ಇಂಥ ಜಾಗಗಳನ್ನು ನೋಡಿ ಇಡುತ್ತದೆ. ಸೊ ನಿಮ್ಗೆ ಹೋಸ್ಟ್ ಹೌದು, ಆ ಹೋಸ್ಟ್ ಪ್ಲಾಂಟ್ ಯಾವ್ದೆಲ್ಲ ಹೇಳಿ ಸುಮಾರೆಲ್ಲ ಡಿಟೇಲ್ ಇದೆ. ಫಾರ್ ಎಕ್ಸಾಂಪಲ್ ನನಗೂ ಗೊತ್ತಿರ್ಲಿಲ್ಲ, ಆ ನೀಮ್ ಪ್ಲಾಂಟ್ ಇದೆಯಲ್ಲ, ಕಹಿಬೇವು, ಅದು ಒನ್ ಆಫ್ ದ ಹೋಸ್ಟ್ ಪ್ಲಾಂಟ್. ಯಾಕಂದ್ರೆ ಅದರ ಎಲೆಯನ್ನು ತಿಂತದೆ. ಮತ್ತೆ ಇದು ಈ ಗಿಡಗಳನ್ನೆಲ್ಲ ಹತ್ರ ಇಡಬೇಕು. ಮತ್ತೆ ಒಂದು ವಾಟರ್ ಬಾಡಿ ಇರಬೇಕು. ಆಕ್ಚುಲಿ ಅದಕ್ಕೆ ನೀರು ಕುಡಿಲಿಕ್ಕೆ ಒಂದು ವಾಟರ್ ಬಾಡಿ ಸಹ ಇರಬೇಕು, ಸಣ್ಣದು, ಹರಿತಾ ಇರಬಾರ್ದು, ನಿತ್ತಲ್ಲೇ ಇರಬೇಕು. ಸೊ ಇದನ್ನೆಲ್ಲ ಅವರು ಹೇಳಿಕೊಟ್ರು. ಅದರ ಪ್ರಕಾರ ನಾವು ವಿನ್ಯಾಸ ಮಾಡಿದೆವು ಗಾರ್ಡನ್, ಸಣ್ಣ ಗಾರ್ಡನ್. ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇದಕ್ಕೆ ನಾವು ಪೈಪಿನ ನೀರು ಹಾಕಬಾರ್ದು. ನಮ್ಗೆಲ್ಲ ಮನೆಯಲ್ಲಿ ನಾವೆಲ್ಲ ಪೈಪ್ ಏನಾಗುತ್ತೆ, ಆ ಎಲೆ ಇದೆಯಲ್ಲ, ಎಲೆಯ ಕೆಳಗೆ ಮೊಟ್ಟೆಗಳಿರ್ತದೆ. ನೀವು ಪೈಪಿನ ನೀರು ಹಾಕಿದ್ರೆ ಮೊಟ್ಟೆಗಳೆಲ್ಲ ಹೋಗ್ತದೆ. ಅದಕ್ಕೆ ನಿಮ್ಗೆ ಮೆಲ್ಲ ಸಿಂಪಡಿಸ್ಬೇಕು ನೀರನ್ನು, ಅದರ ಬುಡಕ್ಕೆ ಹಾಕ್ಬೇಕು, ಗಿಡಗಳಿಗೆ ಸ್ಪ್ರಿಂಕ್ಲಿಂಗ್ ಹಾಕ್ಬೇಕು. ಸೊ ಜೋರಾಗಿ ಹಾಕಿದ್ರೆ ಮೊಟ್ಟೆಗಳೆಲ್ಲ ಸತ್ತೋಗುತ್ತೆ. ಸೊ ಇದೆಲ್ಲ ನಾನು ಅವರಿಂದ ಹೌದು ಇದರಿಂದಾಗಿ ನಾವು ಮಾಡಿ ಬಟರ್ಫ್ಲೈ ಗಾರ್ಡನ್ ಮಾಡಿದೆವು. ನಾವು ನೋಡಿದ ಮಟ್ಟಿಗೆ ಸಾಧಾರಣವಾಗಿ 15ರಿಂದ 20 ಡಿಫ್ರೆಂಟ್ ಟೈಪ್ ಆಫ್ ಬಟರ್ಫ್ಲೈ ಸ್ಟಾರ್ಟೆಡ್ ಕಮಿಂಗ್. ಹೌದು. ಮತ್ತೆ ನಮ್ಮ ಏರಿಯಾ ಕಾಂದಿವಲಿಯಲ್ಲಿ ದೇರ್ ಆರ್ ಅರೌಂಡ್ 6 to 7 ಸ್ಕೂಲ್ಸ್. ಆ ಸ್ಕೂಲಿನ ಮಕ್ಕಳು ಮಧ್ಯ ಒಂದು ಪೀರಿಯಡ್ ಫ್ರೀ ಮಾಡಿಕೊಂಡು ನಮ್ಮ ಗಾರ್ಡನಿಗೆ ಅವರಿಗೆ ಒಂದು ವಿಸಿಟ್ ಇರ್ತಿತ್ತು. ಅಲ್ಲಿ ಬಂದು ಮಕ್ಕಳಿಗೆ ಟೀಚರ್ಸ್ ನೋಡಿ, ಇದೆಲ್ಲ ಗಿಡಗಳು, ಇಲ್ಲಿ ಇದೆಲ್ಲ ಚಿಟ್ಟೆಗಳು ಹೆಚ್ಚಾಗಿ ಬರುದು ಬೆಳಿಗ್ಗೆ 9ರಿಂದ 10 ಒಳಗೆ. ಸನ್ಶೈನ್ ಇರಬೇಕು. ಆ ಟೈಮ್ ನಲ್ಲಿ ಅದು ಬರ್ತದೆ, ತಿರುಗ್ಲಿಕ್ಕೆ ಬರ್ತದೆ ಹಾಗೆಲ್ಲ. ಸೊ ಅದೇ ಟೈಮಿಗೆ ಅವರು ಮಕ್ಕಳನ್ನು ಕರ್ಕೊಂಡು ಬಂದು ಅವರಿಗೆ ಚಿಟ್ಟೆಗಳನ್ನೆಲ್ಲ ಪರಿಚಯ ಮಾಡ್ತಿದ್ರು. ಸೊ
ಈ ಬಟರ್ಫ್ಲೈ ಗಾರ್ಡನ್ ನಾವೊಂದು 3-4 ಬಟರ್ಫ್ಲೈ ಗಾರ್ಡನ್ ಮಾಡಿದೆವು. ಸೊ ಓ ಒಂದು ದೈಸರದಲ್ಲಿರುವ ಪೂರ್ಣ ಪ್ರಜ್ಞಾ ಕಾಲೇಜಿನಲ್ಲೂ ಮಾಡಿದ್ದೇವೆ, ಓ ವೆರಿ ಪೂರ್ಣ ನೈಸ್. ಪ್ರಜ್ಞಾ ಸ್ಕೂಲ್ ಅಲ್ಲಿ, ಕೂಲ್. ಮತ್ತೆ ಹಾ, ನಮ್ಮ ಏರಿಯಾದಲ್ಲಿ ಇರುವ ಗಾರ್ಡನ್ ಅಲ್ಲಿ ಮಾಡಿದ್ದೇವೆ. ಸೊ ತುಂಬಾ ಸೊ ದಟ್ ಸಂತೋಷ. ಇಸ್ ವೆರಿ ಹ್ಮ್. ಹಾ. ವೆರಿ ಇಂಟ್ರೆಸ್ಟಿಂಗ್. ಆಕ್ಚುಲಿ ಇದರಲ್ಲೂ ನಿಮ್ಗೆ ಒಂದು ವಿಷಯ ಹೇಳ್ಬೇಕು. ನಾನು ಹ್ಮ್. ಬೆಳಿಗ್ಗೆ ವಾಕ್ ಹೋದಾಗ ಹ್ಮ್. ಅಲ್ಲೆಲ್ಲ ಹೂಗಳಿರ್ತದಲ್ಲ, ಹೌದು. ನಮ್ಮ ಜನರಿಗೆ ಹ್ಮ್. ಹೂ ಕೀಳೋ ಅಭ್ಯಾಸ. ಹೌದು. ಗಿಡದಲ್ಲಿ ಹೂ ಇದ್ರೆ ತಗೊಂಡೋಗಿ ದೇವರಿಗೆ ಹಾಕೋದು. ನಾವು ಅವರಿಗೆ ಹೋಗಿ ಕೈ ಮುಗ್ದು ಹೇಳ್ತೇವೆ, ಹಾ, ಈ ಹೂಗಳು ನಮಗೆ ದೇವರಿಗಲ್ಲ, ದೇವರಿಗೋಸ್ಕರ ಚಿಟ್ಟೆಗಳಿಗೆ. ಇಟ್ಟದಲ್ಲ, ಚಿಟ್ಟೆಗಳಿಗೋಸ್ಕರ ಇಟ್ಟದ್ದು. ಹಾ, ಪ್ಲೀಸ್ ಇಲ್ಲಿಂದ ತೆಗಿಬೇಡಿ. ಹಾ, ನಾವಿಲ್ಲಿ ಅಲ್ಲಿ ಹೊರಗೆ ಹೂವಿನ ಅಂಗಡಿ ಇದೆ, ಹಾ. 10 ರೂಪಾಯಿ ಕೊಟ್ರೆ ಅವ ಹೂ ಕೊಡ್ತಾನೆ, ಬೇಕಾದ್ರೆ ನಿಮಗೆ ನಾವೇ ತೆಗ್ಸಿ ಕೊಡ್ತೇವೆ, ಅದನ್ನು ತಗೊಂಡು ನಿಮ್ಮ ದೇವರಿಗೆ ಹಾಕಿ. ಹ್ಮ್. ಆಮೇಲೆ ಅಲ್ಲೆಲ್ಲ ನಾವು ಪೋಸ್ಟರ್ ಹಾಕಿದೆವು ಬೇರೆ ಬೇರೆ ಓಹೋ. ಭಾಷೆಗಳಲ್ಲಿ, ಈ ಹ್ಮ್. ಹ್ಮ್. ಹೂಗಳನ್ನು ಕೀಳಬಾರದು, ಹ್ಮ್. ಈ ಹ್ಮ್. ಹೂಗಳು ಚಿಟ್ಟೆಗಳಿಗೋಸ್ಕರ ಎಲ್ಲ. ಜನರಿಗೆ ತುಂಬಾ ಇದು ಗಿಡದಲ್ಲಿ ಹೂವನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ಬಿಟ್ಟು ಬಿಡ್ಲಿಕ್ಕೆ ಆಗೋದಿಲ್ಲ. ಅವರು ತೆಗೆದು ದೇವರಿಗೆ ಹಾಕ್ತಾರೆ, ದೇವರಿಗೆ ಹಾಕಿ 2 ದಿನದಲ್ಲಿ ಹೋಗುತ್ತೆ. ಹೂ ಬಾಡಿ ಹೋಗ್ತದೆ. ಸೊ ಹೌದು. ಈ ಜಾಗ ಬಾಡಿ ಹೋಗುತ್ತೆ. ಚಿಟ್ಟೆಗಳಿಗೆ, ಈ ಹೂವು ಚಿಟ್ಟೆಗಳಿಗೆ. ಖಂಡಿತ ಹೌದು, ನೀವ್ ಇದೆಲ್ಲ ಹೌದು. ಹೇಳ್ತಾ ಇದ್ರೆ ನೀವು ಮಾಡಿರೋ ಇದನ್ನ ಖಂಡಿತ ಹೋಗಿ ನೋಡ್ಬೇಕು ಅನ್ನೋಷ್ಟು ಸಂತೋಷ ಆಗ್ತಿದೆ. ಆ ಖಂಡಿತ ಆದ್ರೆ ಖಂಡಿತ. ನೀವು ಬೆಂಗಳೂರಿಗೆ ಬಂದಿರೋದ್ರಿಂದ ಇನ್ನೊಂದ್ ಖುಷಿ ಏನಂದ್ರೆ ಇಲ್ಲೂ ಸಹ ಇಂಥದೆಲ್ಲ ಇನಿಷಿಯೇಟಿವ್ಸ್ ನ ಪ್ರಾರಂಭ ಮಾಡ್ಬೋದು ಅನ್ನೋದೊಂದು ಖುಷಿ. ಆ ನಾನೀಗ ನಾನೀಗ ಇಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇದ್ದೇನೆ. ಹಾ. ಸೊ ಇಲೆಕ್ಟ್ರಾನಿಕ್ ಸಿಟಿ ನಮ್ಮ ಸೊಸೈಟಿಯಲ್ಲಿ ಸುಮಾರು ದೊಡ್ಡ ಸೊಸೈಟಿ, ಹ್ಮ್. 1200 ಫ್ಲಾಟ್ಸ್ ಇದೆ. ಆಲ್ರೆಡಿ ನಾನು ಹೀಗೆ ಒಂದು ಏನ್ ಹೇಳ್ತಾರೆ, ನಮ್ಮ ಹಿಂದಿಯಲ್ಲಿ ಒಂದು ಹೇಳ್ತೇವೆ, ಕೀಡಾ ಚೋಡ್ದಿಯ ಒಂದು ದಿಮಾಕ್ ಮೇ ಹೇಳ್ತಾರಲ್ಲ. ಕಲ್ಲೆಸ್ದಿದ್ದೇನೆ ಅಂತ. ಹಾ. ಹೌದು. ಸೊ 1-2 ಜನರಿಗೆ ಇಂಟ್ರೆಸ್ಟ್ ಆಗಿದೆ, ಒಂದು 10 ಜನ ಒಟ್ಟಾದ್ರೆ ನಾವು ಮಾಡ್ತೇವೆ. ಹೌದ್ ಹೌದ್ ಖಂಡಿತ. ಆ ಈ ನಾನು ಗಿಡಗಳೆಲ್ಲ ತುಂಬಾ ಎಕ್ಸ್ಪೆನ್ಸಿವ್. ಹಾ ಹಾ ನೋಡಿದ್ರಲ್ಲ, ನಾವು ಹರ್ಷ ಉಡುಪಿ ಅವ್ರ ಜೊತೆ ಎಷ್ಟೊಂದೆಲ್ಲ ವಿಚಾರಗಳನ್ನ ಕಲಿತಾ ಇದೀವಿ, ತಿಳಿತಾ ಇದೀವಿ. ಪರಿಸರದ್ದಿರ್ಬೋದು, ಪ್ಲಾಸ್ಟಿಕ್ ಬೇಡ ಅನ್ನೋ ಕಾರಣಕ್ಕೆ ಹಾಡು, ಮಕ್ಕಳಿಗೆ ಏನೋ ಚಿಟ್ಟೆಗಳನ್ನ ಪರಿಚಯಿಸೋದಿರ್ಬೋದು, ಮತ್ತೆ ವೆಹಿಕಲ್ಸ್ ಬಗ್ಗೆ ಒಂದು ಅವೇರ್ನೆಸ್ ಸ್ಪ್ರೆಡ್ ಮಾಡೋದಿರ್ಬೋದು, ಇದೆಲ್ಲವನ್ನ ಒಂದು ಆಸಕ್ತಿ ಇರುವಂತಹ ಸ್ನೇಹಿತರ ತಂಡ ಇದನ್ ಮಾಡ್ಕೊಂಡು ಹೋಗಿದೆ ಅಂತಂದ್ರೆ ನಿಜವಾಗ್ಲೂ ಒಂದು ರೀತಿ ಹೆಮ್ಮೆ, ಖುಷಿ ಎಲ್ಲದೂ ಅನ್ಸತ್ತೆ. ನಾವು ಹರ್ಷ ಅವ್ರ ಜೊತೆ ಮಾತನ್ನ ಮುಂದುವರಿಸೋಣ ಮುಂದಿನ ಎಪಿಸೋಡ್ ನಲ್ಲಿ. ಇನ್ನಷ್ಟು ಹೆಚ್ಚು ಹೆಚ್ಚು ವಿಚಾರಗಳು ಮತ್ತೆ ಏನೆಲ್ಲ ನಾವು ಅವರಿಂದ ಕಲಿಬೋದು ಅನ್ನೋದನ್ನ ತಿಳ್ಕೊಳ್ತಾ ಮಾತನ್ನ ಮುಂದುವರಿಸೋಣ. ನಿಮ್ಗೆ ಈ ಎಪಿಸೋಡ್ ಅನ್ನ, ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಕೊನೆ ಮಾಡ್ತಾ ಮುಂದಿನ ಎಪಿಸೋಡ್ ನ ಖಂಡಿತ ನೋಡಿ ಅಂತ ಹೇಳ್ತಿದ್ದೇನೆ. ಕಾರ್ಯಕ್ರಮ ಕೊನೆ ಮಾಡುವ ಮೊದಲು ನಿಮ್ಗೆಲ್ಲರಿಗೂ ಒಂದ್ ಸಣ್ಣ ವಿನಂತಿ. ನಿಮ್ಗೆ ನಮ್ಮ TGV ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ TGV ಕನ್ನಡದ ಎಪಿಸೋಡ್ಸ್ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಮೆಚ್ಚಿನ 3 ಜನ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡಿ. ಅವರಿಗೂ ಇದರಿಂದ ಏನಾದ್ರೂ ಉಪಯೋಗ ಖಂಡಿತ ಆಗ್ಬಹುದಲ್ವಾ? ಸರಿ, ಹಾಗಾದ್ರೆ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಸಿಗೋಣ. ಇನ್ನಷ್ಟು ಆ ಮಾಹಿತಿಗಳು ಹರ್ಷ ಅವರೊಂದಿಗೆ ಹಂಚಿಕೊಳ್ಳೋಣ. TGV ಕನ್ನಡ, ಉತ್ತಮ ಜೀವನಕ್ಕಾಗಿ ಅನುಭವದ ಮಾತುಕತೆ.